ಆ ತೀರ್ಪುಗಾರರೇ ಅವರು ಹೇಳ್ತಾರೆ. ಅದು ಮಾತ್ರವಲ್ಲ, ಇಲ್ಲಿ ಬಂದಂತಹ ಪ್ರತಿಯೊಬ್ಬ ತೀರ್ಪುಗಾರರು, ಅದರಲ್ಲಿ ಉರ್ದು ಪ್ರೊಫೆಸರ್ಗಳಿದ್ದಾರೆ, ಡಾಕ್ಟರೇಟ್ಗಳಿದ್ದಾರೆ, ಸ್ವಂತವಾಗಿ ಹಾಡುಗಳನ್ನು ರಚನೆ ಮಾಡುವವರಿದ್ದಾರೆ, ಸ್ವಂತವಾಗಿ ದೊಡ್ಡ ದೊಡ್ಡ ಹಾಡಿನ ಕಾರ್ಯಕ್ರಮಗಳನ್ನು ನಡೆಸಿಕೊಡುವವರಿದ್ದಾರೆ, ಅತ್ಯಂತ ನುರಿತರಾದಂತಹ ತೀರ್ಪುಗಾರರಾಗಿದ್ದಾರೆ. ಇಲ್ಲಿ ಕಳೆದ 2 ದಿನಗಳಿಂದ ತೀರ್ಪನ್ನು ಕೂಡ ನೀಡಿರುವಂತಹದ್ದು. ಪ್ರೀತಿಯ ಸಹೋದರರೇ, 52 ವರ್ಷಗಳ ಇತಿಹಾಸವಿರುವ SSF, ನಾನಾಗಲೇ ಹೇಳಿದೆ 13ನೇ ಆವೃತ್ತಿ. ಈ ಸಂಘಟನೆ ಉದಯಗೊಂಡಂತಹ ಕೇರಳದಲ್ಲಿ ತಿಂಗಳುಗಳ ಮೊದಲೇ ನಡೆದಂತಹ 32ನೇ ಆವೃತ್ತಿಯನ್ನ ನಾವು ಸೋಷಿಯಲ್ ಮೀಡಿಯಾಗಳ ಮುಖಾಂತರ ನೋಡಿದ್ದವರಾಗಿದ್ದೇವೆ. ಆ 32 ಆವೃತ್ತಿಗಳನ್ನು ಕಂಡಂತಹ ಸಾಹಿತ್ಯೋತ್ಸವದ ವೇದಿಕೆಯಲ್ಲಿ ಒಬ್ಬರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಾರೆ. 32 ವರ್ಷಗಳ ಮುಂಚೆ ಪ್ರಾರಂಭವಾದ ಸಾಹಿತ್ಯೋತ್ಸವದಲ್ಲಿ ಅಂದು ಪೋಸ್ಟರ್ ಬರವಣಿಗೆಯ ಮುಖಾಂತರ ಸ್ಪರ್ಧೆಯನ್ನು ಮಾಡಿದ ನಾನು ಇಂದು ಅದೇ ನಾನು ಸ್ಪರ್ಧೆ ಮಾಡಿದಂತಹ ನನ್ನ ಪ್ರತಿಭೆಯ ಮುಖಾಂತರ ನಾನು ನನ್ನ ಜೀವನವನ್ನು ನಡೆಸ್ತಿದ್ದೇನೆ, ಅದೇ ನನ್ನ ಜೀವನ ಮಾರ್ಗ ಅಂತ ಅವರು ಈ ಜಗತ್ತಿಗೆ ತಿಳಿಸುವಾಗ ನಾವು ತಿಳಿದುಕೊಳ್ಬೇಕು, ಈ ಜಗತ್ತಿಗೆ ಎಷ್ಟು ದೊಡ್ಡ ಸಾಹಿತಿಗಳನ್ನ, ಕಲೆಗಾರರನ್ನ SSF ಸಮರ್ಪಿಸ್ತಾ ಇದೆ ಅಂತೇಳಿ. ಮಾತ್ರವಲ್ಲ, KCFನ ಕಿಸ್ವದ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಇವತ್ತು ಅಲ್ಲಿ ಮೀಲಾದುನ್ ನಬಿ ಮದಹುರ್ ರಸೂಲ್ ಪ್ರಭಾಷಣ ಮಾಡಲಿಕ್ಕಿರುವುದು. ಕಳೆದ ಸಾಹಿತ್ಯೋತ್ಸವದ ವೇದಿಕೆಗಳಲ್ಲಿ ಪ್ರಭಾಷಣ ಸ್ಪರ್ಧೆಯಲ್ಲಿ ಸ್ಪರ್ಧೆ ನಡೆಸಿದಂತಹ ಪ್ರಥಮ ಸ್ಥಾನವನ್ನು ಪಡೆದಂತಹ ಒಬ್ಬ ಪ್ರತಿಭೆಯಾಗಿದ್ದಾರೆ. ಅವರ ಬರಹವನ್ನು ಕೂಡ ನೀವು ಸೋಷಿಯಲ್ ಮೀಡಿಯಾದ ಮುಖಾಂತರ ನೋಡಿರಬಹುದು. ಇಂತಹ ಹಲವಾರು ಪ್ರತಿಭೆಗಳನ್ನ ಈ 52 ವರ್ಷಗಳ ಇತಿಹಾಸದಲ್ಲಿ ಈ ಸಮಾಜಕ್ಕೆ ಸಮರ್ಪಿಸಲು SSFಗೆ ಸಾಧ್ಯವಾಗಿದೆ. ಇಂದು ಕೇವಲ ಕೊಡಗಿನಲ್ಲೋ ಕೇರಳದಲ್ಲೋ ಮಾತ್ರವಲ್ಲ, ಇಂದು ಶಿಕ್ಷಣದ ಕ್ರಾಂತಿಯ ಮುಖಾಂತರ SSF ಹೊನ್ನಾವರದಲ್ಲಿ ಕೂಡ ಜಿಲ್ಲಾ ಮಟ್ಟದ, ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವ ನಡೀತಾ ಇದೆ. 26, 27 ದಿನಾಂಕಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ರಾಜ್ಯ ಮಟ್ಟದ ಸಾಹಿತ್ಯೋತ್ಸವ ನಡೆಯುವಾಗ ಅಲ್ಲಿಯೂ ಕೂಡ 28 ಜಿಲ್ಲೆಗಳ ಪ್ರತಿಭೆಗಳು ಪಾಲ್ಗೊಳ್ಳಲಿಕ್ಕಿದ್ದಾರೆ. ದೀನಿನ ಗಂಧಗಾಳಿ ಇಲ್ಲದಂತಹ ಉತ್ತರ ಕರ್ನಾಟಕದ ಮಕ್ಕಳು ದಕ್ಷಿಣ ಕನ್ನಡವನ್ನ, ಬೆಂಗಳೂರನ್ನ, ಕೊಡಗನ್ನ ಹಿಂದಿಕ್ಕಿ ಪ್ರಥಮ ಸ್ಥಾನವನ್ನು ಪಡೀತಾ ಇದ್ದಾರೆ. ನೀವು ನೋಡಿರ್ಬೋದು, ಕಳೆದ ಕರ್ನಾಟಕ ರಾಜ್ಯ ಸಾಹಿತ್ಯೋತ್ಸವ ನಡೆದಿದ್ದು ನಮ್ಮ ಕೊಡಗಿನಲ್ಲಿ, ನಮ್ಮ ಕೊಡಗಿನ ಕೊಂಡಂಗೇರಿಯಲ್ಲಿ ನಡೆದಂತಹ ಸಾಹಿತ್ಯೋತ್ಸವ ನಿಮಗೆಲ್ಲರಿಗೂ ಗೊತ್ತಿರಬೇಕು. ಅಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕದ ಪ್ರತಿಭೆಗಳು ಪ್ರಥಮ ಸ್ಥಾನವನ್ನು ಪಡೆದಿದ್ದು ಮಾತ್ರವಲ್ಲ, ಇಂದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಈ ಸಾಹಿತ್ಯೋತ್ಸವದ ಮುಖಾಂತರ SSF ಕ್ರಾಂತಿಯನ್ನು ಮಾಡ್ತಾ ಇದೆ. ಕಾಶ್ಮೀರದ ಮಕ್ಕಳು ಕೂಡ ಭಾರತ ದೇಶದ ರಾಷ್ಟ್ರ ಮಟ್ಟದ SSFನ ಸಾಹಿತ್ಯೋತ್ಸವದಲ್ಲಿ ಎಲ್ಲ ರಾಜ್ಯಗಳನ್ನ ಹಿಂದಿಕ್ಕಿ ಪ್ರಥಮ ಸ್ಥಾನವನ್ನು ಪಡೀತಾ ಇದ್ದಾರೆ. ತಾವು ಕಮ್ಮಿ ಇಲ್ಲ ಎಂಬಂತೆ ಪಶ್ಚಿಮ ಬಂಗಾಳ, ಬಿಹಾರ, ಉತ್ತರ ಪ್ರದೇಶಗಳು ಕೂಡ ಮುಂಚೂಣಿಯಲ್ಲಿವೆ. ಇಲ್ಲಿ ವಿಜಯಿಗಳಾದಂತಹ ವಿದ್ಯಾರ್ಥಿಗಳು 1 ವಾರಗಳ ಬಿಡುವಿನ ಬಳಿಕ ರಾಜ್ಯ ಮಟ್ಟದ ಸಾಹಿತ್ಯೋತ್ಸವದಲ್ಲಿ ಸ್ಪರ್ಧೆಯನ್ನು ಮಾಡಲಿಕ್ಕಿದ್ದಾರೆ. SSF ಕೇವಲ ಕಲೆಗೆ ಮಾತ್ರವಲ್ಲ ಪ್ರೋತ್ಸಾಹ ನೀಡ್ತಾ ಇರುವುದು, ಅವರನ್ನ ಒಂದು ಉತ್ತಮ ಪ್ರಜೆಗಳಾಗಿ ಈ ಸಮಾಜಕ್ಕೆ ಸಮರ್ಪಿಸಲು ಪಣ ತೊಟ್ಟಿದ್ದೇವೆ. ನಿನ್ನೆ ಮಧ್ಯಾಹ್ನ ಪ್ರಾರಂಭವಾದ ಕಾರ್ಯಕ್ರಮ ಅದಕ್ಕೊಂದು ಉದಾಹರಣೆ. ನಿನ್ನೆ ರಾತ್ರಿ ಈ ಮುಖ್ಯ ಬೀದಿಗಳಲ್ಲಿ ಮಾದಕ ವಸ್ತುಗಳ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ನಾವು ಯಾವತ್ತೂ ಕೂಡ ಸಮಾಜಘಾತುಕವಾದಂತಹ ವಿಷಯಗಳಿಗೆ, ಅದರ ವಿರುದ್ಧ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತೇವೆ ಎಂಬ ಸಂದೇಶವನ್ನು ಸಾರಿದೆವು. ಆ ಮಕ್ಕಳು ಮಾದಕ ವಸ್ತುಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದೆವು. ಮಾತ್ರವಲ್ಲ,
ಈ ಕಾರ್ಯಕ್ರಮದ ಅತ್ಯಂತ ದೊಡ್ಡ ಘೋಷಣೆ ಮಾದಕ ಮುಕ್ತವಾದಂತಹ ಸಮಾಜವನ್ನ ಕಟ್ಟೋಣ ಎಂಬುದಾಗಿದೆ. ಅದು ಕೇವಲ ನಮ್ಮ ಮಾತುಗಳಲ್ಲಿ ಮಾತ್ರವಲ್ಲ. ನಿನ್ನೆ ನಡೆದ 300ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಅವರನ್ನ ಇಲ್ಲಿ ಕುಳ್ಳಿರಿಸಿ ವಿರಾಜಪೇಟೆ ವಲಯದ ಡಿವೈಎಸ್ಪಿ ಸರ್ ಮಹೇಶ್ ಕುಮಾರ್ ಸರ್ ರವರ ಅತ್ಯಂತ ಅವರಿಗೆ ಮನಮುಟ್ಟುವ ರೀತಿಯಲ್ಲಿ ಈ ಮಾದಕ ವ್ಯಸನಿಗಳಾದರೆ ನೀವು ಜೀವನದಲ್ಲಿ ಯಾವೆಲ್ಲ ತೊಂದರೆಗಳಿಗೆ ಸಿಲುಕುತ್ತೀರಾ ಎಂಬುದರ ಬಗ್ಗೆ ಸವಿಸ್ತಾರವಾಗಿ ತರಗತಿಯನ್ನು ನಡೆಸಿಕೊಟ್ಟಿದ್ದೇವೆ. ಇದು ಕೇವಲ ನಿನ್ನೆ ಮಾತ್ರ ಮಾಡಿದ್ದಲ್ಲ, 55 ದಿನಗಳ ಕಾಲ ಇದರ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸಿದ್ದೆವು. ಈಗಲೂ ಮೂಡಿಸ್ತೇವೆ, ಇನ್ನು ಮುಂದಕ್ಕೂ ಮೂಡಿಸ್ತೇವೆ. ನಮ್ಮ ಗುರಿ ಒಂದು ಸ್ವಾಸ್ಥ್ಯ ಸಮಾಜವನ್ನು ಕಟ್ಟುವುದು ಮಾತ್ರವಲ್ಲ, ಸೌಹಾರ್ದತೆಗೂ ಕೂಡ ನಾವು ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡ್ತೇವೆ. ಅದಕ್ಕೆ ತಾಜಾ ಉದಾಹರಣೆ ನಮ್ಮ ಮೇಲ್ಘಟ್ಟಕವಾದಂತಹ SYS ಕಳೆದ ಆಗಸ್ಟ್ ತಿಂಗಳಿನಲ್ಲಿ ನಾವು 79ನೆಯ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದೆವು. ಅದು ಕೇವಲ ಅಂದು ಪತಾಕಿಯನ್ನು ಮಾತ್ರ ಹಾರಿಸಲಿಲ್ಲ, ಅದಕ್ಕಿಂತ ಮುಂಚೆ 1 ತಿಂಗಳುಗಳ ಕಾಲ ಕೊಡಗಿನ ಪ್ರತಿಯೊಂದು ಹಳ್ಳಿಗಳನ್ನ, ಕೇರಿಗಳನ್ನ ಮಾತ್ರವಲ್ಲ, ನಮ್ಮ ಕೊಡಗು ಜಿಲ್ಲಾ ಆಸ್ಪತ್ರೆಯ ಆವರಣವನ್ನ ಶುಚಿಗೊಳಿಸಿದೆವು. ಮುಖ್ಯ ರಸ್ತೆಯಲ್ಲಿರುವಂತಹ ಪ್ರತಿಯೊಂದು ನಾಮಫಲಕಗಳನ್ನು ಶುಚಿಗೊಳಿಸಿ ದೂರದಿಂದ ಬರುವಂತಹ ಪ್ರವಾಸಿಗರಿಗೆ, ಯಾತ್ರಿಕರಿಗೆ ನೆರವಾದವು. ಇದಾಗಿದೆ SSF ಮಾಡ್ತಾ ಇರುವಂತಹದ್ದು. ಇಲ್ಲಿಗೆ ನಿಲ್ಲಲಿಲ್ಲ. ಸಾಂತ್ವನ ಎಂಬ ಹೆಸರಿನಲ್ಲಿ ಪ್ರತಿಯೊಂದು ಡಿವಿಷನ್ಗಳಲ್ಲೂ ಕೂಡ ಸಾಂತ್ವನ ಎಂಬ ಹೆಸರಿನಲ್ಲಿ ನೊಂದವರ ಪಾಲಿಗೆ ಆಶಾಕಿರಣವಾಗ್ತಾ ಇದ್ದೇವೆ, ರೋಗಿಗಳಿಗೆ ನೆರವಾಗ್ತಾ ಇದ್ದೇವೆ. ತುರ್ತಾಗಿ ಯಾರಿಗಾದರೂ ಏನಾದರೂ ಅವಶ್ಯಕತೆಗಳಿದ್ದಲ್ಲಿ ಸ್ಪಂದಿಸ್ತಾ ಇದ್ದೇವೆ. SSF ಬ್ಲಡ್ ಸೈಬೋ ಎಂಬ ಹೆಸರಿನಲ್ಲಿ 400ಕ್ಕಿಂತ ಹೆಚ್ಚು ಬ್ಲಡ್ ಸೈಬೋ ಕ್ಯಾಂಪ್ಗಳನ್ನು ನಡೆಸಿದ್ದೇವೆ. ಮಾತ್ರವಲ್ಲ, 40,000ಕ್ಕಿಂತ ಹೆಚ್ಚು ಯೂನಿಟ್ ರಕ್ತಗಳನ್ನ ಅತ್ಯಂತ ತುರ್ತು ಸಂದರ್ಭಗಳಲ್ಲಿ ನೀಡುವುದರ ಮುಖಾಂತರ ಸಮಾಜ ಸೇವೆಯಲ್ಲೂ ಕೂಡ ನಾವು ತೊಡಗಿಸಿಕೊಂಡಿದ್ದೇವೆ. ನಮ್ಮ ಗುರಿ ಒಂದು ಉತ್ತಮವಾದ ಸಮಾಜವನ್ನು ಕಟ್ಟುವುದು. ಪ್ರೀತಿಯ ಸಹೋದರರೇ, ನಾವು ಇಂತಹ ಮಾದಕ ವ್ಯಸನಿಗಳ ವಿರುದ್ಧ ಸಮರವನ್ನ ಸಾರ್ತಾ ಇರುವುದು ನಮ್ಮ ಸಂಘಟನೆಗೆ ಎಲ್ಲಾದರೂ ಪ್ರಚಾರ ಸಿಗಲಿ ಅಂತಲ್ಲ, ನಮ್ಮ ಮಕ್ಕಳು ನಾಳೆ ನಮಗೆ ಮಾರಕವಾಗದಿರಲಿ ಎಂಬುದಕ್ಕಾಗಿ ನಾವು ನಮ್ಮ ನೆರೆಯ ರಾಜ್ಯದಲ್ಲಿ ಕೇರಳದಲ್ಲಿ ನಡೆಯುವಂತಹ ಹಲವಾರು ಸನ್ನಿವೇಶಗಳನ್ನು ಕೇಳ್ತಾ ಇದ್ದೇವೆ. ಅಲ್ಲಿ ನಡೆದಂತಹ ಪ್ರಕರಣಗಳನ್ನ ಸೋಷಿಯಲ್ ಮೀಡಿಯಾದ ಮುಖಾಂತರ ನೋಡ್ತಾ ಇದ್ದೇವೆ. ಎಷ್ಟೊಂದು ಆತಂಕಕಾರಿ. ತನ್ನ ಸ್ವಂತ ಸಹೋದರನನ್ನ ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಅತ್ಯಂತ ಬರ್ಬರವಾಗಿ ಕೊಲ್ಲುವ, ತನ್ನ ತಾಯಿಯನ್ನು ಕೊಲ್ಲುವ, ತನ್ನ ತಂದೆಯನ್ನು ಕೊಲ್ಲುವಂತಹ ಮಕ್ಕಳು ಮಾದಕ ವಸ್ತುಗಳಿಗೆ ಬಲಿಯಾಗಿ ಅವರೇ ಅರಿವಿಲ್ಲದಂತ ರೀತಿಯಲ್ಲಿ ವರ್ತಿಸುವಾಗ ನಾವೆಲ್ಲದ ಮತ್ತು ಯಾರು ಇದನ್ನು ತಡೆಯುವುದು? ಅದು ನಾವು ಮಾತ್ರ ಮಾಡಿದರೆ ಸಾಲದು, ನಾವೆಲ್ಲರೂ ಕೈ ಜೋಡಿಸಬೇಕು. ಯಾಕೆ ಅಂತ ಹೇಳಿದರೆ, ಇಂದು ನಡೆದದ್ದು ಕೇರಳದಲ್ಲಾದರೆ ಮುಂದೊಂದು ದಿನ ನಮ್ಮ ಮನೆಯೊಳಗೆ ನಡೆಯಬಹುದು. ನಾವೆಲ್ಲರೂ ಕೂಡ ಇಂದು ಆಧುನಿಕ ಜಗತ್ತಿನಲ್ಲಿ ಅತ್ಯಂತ ಬ್ಯುಸಿಯಾದಂತಹ ಜೀವನವನ್ನು ನಡೆಸ್ತಾ ಇದ್ದೇವೆ. ನಮಗೆ ಯಾವುದಕ್ಕೂ ಕೂಡ ಸಮಯ ಇಲ್ಲ. ನಾವು ನಮ್ಮ ಮಕ್ಕಳ ಜೊತೆ ಕಾಲ ಕಳೆಯುವುದಕ್ಕಿಂತ ಹೆಚ್ಚು ನಾವು ನಮ್ಮ ಸಮಯವನ್ನು ವಹಿಸುವುದು ನಮ್ಮ ಜೇಬಿನಲ್ಲಿರುವಂತಹ ಮೊಬೈಲ್ನೊಟ್ಟಿಗೆ. ಅದೇ ರೀತಿಯಲ್ಲಿ ನಮ್ಮ ಮಕ್ಕಳು ಕೂಡ ನಮ್ಮೊಂದಿಗೆ ಅವರು ಮಾತನಾಡುವುದಕ್ಕಿಂತ